ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಕಡೆಗೆ ಇವತ್ತು ಕ್ಲೈಮೇಟ್ ಹೆಂಗೈತಪ್ಪ ಅಂತ ಹೇಳಿದ್ರೆ ಫುಲ್ ಮಗ್ರು ಹಾಕಿಬಿಟ್ಟತ್ರಿ. ಇವತ್ತು ಬೆಳಗ್ಗೆಲಿಂತ್ರ ನಮ್ಮ ಮಳೆ ಸ್ಟಾರ್ಟ್ ಆಗಿಬಿಟ್ಟತ್ರಿ. ಥಂಡಿನ ಹಂಗೈತ್ರಿ ನೋಡ್ರಿ. ಇಲ್ಲಿ ಈಗಂತ್ರ ಸ್ವಲ್ಪ ಬೆಳಕಾಗೈತೆ ರೀ. ಬೆಳಗ್ಗೆ ನೋಡ್ಬೇಕಾಗಿತ್ತು ರೀ, ಪೂರ ಕತ್ಲಂದ್ರೆ ಕತ್ಲಾಗ್ಬಿಟ್ಟತ್ರಿ. ಮಾಡು ಫುಲ್ ಮುಚ್ಕೊಂಡ್ಬಿಟ್ಟತ್ರಿ ನೋಡ್ರಿ. ಇವತ್ತು ನಾನು ನೋಡ್ರಿ ಏನು ಬೆಳಗ್ಗೆ ನಾಷ್ಟಾನ ಮಾಡಿಲ್ರಿ. ಇವತ್ತು ಎಲ್ಲ ಪಟ ಅಂತೇಳಿ ಅಡುಗೆನ ಮಾಡಿಬಿಟ್ಟಾರೆ ಬಿಸಿದ. ಇವು ಅಮ್ಮ ನಿನ್ನೆ ಬೀನ್ಸ್ ಕೊಟ್ಟಿದ್ರಲ್ರಿ, ಅವನ್ನ ಬೆಳಗ್ಗೆ ಹುರಿದು ಪಲ್ಯ ಮಾಡಿಬಿಟ್ಟೇನಿ ರೀ. ಆಮೇಲೆ ಇಲ್ಲಿ ಬೇಳೆ ಸಾರು ಮಾಡೀನಿ ರೀ. ಆಮೇಲೆ ಬಿಸಿ ಅನ್ನ ಮಾಡೀನಿ ರೀ. ಆಮೇಲೆ ರೊಟ್ಟಿ ಸುಟ್ಬಿಟ್ಟೇನಿ ರೀ. ಈಗ ಅದನ್ನ ನಾಷ್ಟ ಮಾಡೋಣ್ರಿ. ಟೈಮ್ ಆಗಲೇ 11:30 ಆತ್ರಿ. ಅದನ್ನ ನಾಷ್ಟ ಮಾಡಿ ಮತ್ತು ನಮ್ಮ ಕೆಲಸನ ಮುಂದುವರ್ಸೋಣ್ರಿ. ಇಲ್ಲಿ ನೋಡ್ರಿ ನಮ್ಮ ಕಿಟಕಿ ಕಡೆ ಎಷ್ಟು ಖಾಲಿ ಆಗಿ ಕಾಣತ್ತೈತಪ್ಪ ಅಂತ ಹೇಳಿದ್ರೆ, ಯಾಕಂದ್ರೆ ನಿನ್ನೆ ಗಿಡ ತೆಗ್ದಾರಲ್ರಿ, ಪೂರ ಖಾಲಿ ಕಾಣತ್ತೈತೆ ನೋಡ್ರಿ ಗಿಡ ಎಲ್ಲ. ಇದು ಕಿಟಕಿ ಕಡೆ ಎಲ್ಲ. ಈ ನೋಡ್ರಿಪ್ಪ, ನಾವು ಒಂದು ಕಾರ್ಟೂನ್ ವಿಡಿಯೋ ಮಾಡ್ಕೊತ ಕುತ್ಕೊಂಡಿದ್ವಿ ರೀ. ನಮಗೆ ಇಲ್ಲಿ CBT ಒಳಗೆ ಸಬ್ಸ್ಕ್ರೈಬರ್ ಅದಾರ ರೀ. ಅವ್ರು ಭಾಳ ದಿನದಿಂದ ಆತ್ರಿ ಬರ್ತೀವಿ ರೀ, ನಾವು ತಮ್ಮನ್ನ ಭೇಟಿ ಆಗ್ಬೇಕು ಅಂತ ಹೇಳಿ ಇವತ್ತು ಬಂದಾರಂತ್ರಿ. ಫಸ್ಟೇ ಕಾಲ್ ಮಾಡಿದ್ರು ನಮಗೆ, ನಾವು ತಮ್ಮನ್ನ ಭೇಟಿ ಆಗಿ ಬರ್ತೀವಿ ರೀ ಅಂತಂದು ಹೇಳಿ ಬರ್ರಿ ಅಂತಂದು ಹೇಳಿದ್ವಿ. ಈಗ ಅವ್ರು ಬಂದಾರಂತ್ರಿ. ಇಲ್ಲಿ ಅವ್ರಿಗೆ ಅಡ್ರೆಸ್ ಹೇಳಿದ್ರು ನಾವು. ತಾವು ಲಾಸ್ಟ್ ಸ್ಟಾಪಿಗೆ ಬಂದು ನಮಗೆ ಕಾಲ್ ಮಾಡಿರಿ, ನಾವು ಬಂದು ಮನೆಗೆ ಕರ್ಕೊಂಬರ್ತೀವಿ ಅಂತ ಹೇಳಿ. ಈಗ ಅವ್ರು ಬಂದಾರಂತ್ರಿ. ಹೋಗೋಣ್ರಿ, ಅವ್ರಿಗೆ ಹೋಗಿ ಕರ್ಕೊಂಬರನ್ರಿ. ಅದಕ್ಕಿಂತ ಮುಂಚೆ ನಮ್ಮ ತಮ್ಮನ ಫೋನ್ ಹಚ್ಕೊಂತ ಹೋಗ್ತೀನಿ ರೀ ನಾನು. ಯಾಕಂದ್ರೆ ಅವ್ರು ಪುಪ್ಪೋರ್ ಮನೆಗೆ ಹೋಗ್ಯಾಡ್ರಿ. ಆಕಿಗೆ ಬಾ ಅಂತಂತ ಹೇಳ್ತೀನಿ ರೀ. ಪಾಪ ಆಕಿ ಸಲುವಾಗಿನ ಬಂದಾರ್ರಿ ಅವರು. ಈಗ ಆಕಿನ ಇಲ್ಲ ಅಂದ್ರೆ ಹೆಂಗ್ರಿ ಆಕಿಗೆ ಫೋನ್ ಮಾಡ್ತೀನಿ ರೀ. ತಮ್ಮನ್ನ, ನಿನಗೊಂದು ಖುಷಿಯಾದ ವಿಷಯ ಇವತ್ತು. ನಿನ್ನ ಫ್ರೆಂಡ್ ಫೋನಾಗ ಮಾತಾಡ್ತಿದ್ಲ, ಹೌದಿಲ್ಲ ನಿನ್ನ ಜೋಡಿ? ಇವತ್ತು ನೋಡಿ ಭೇಟಿ ಆಗ್ಬೇಕಂತೇಳಿ ಮಮ್ಮಿ ಕರ್ಕೊಂಡ ಬಂದ ಓಡಾಕಿ. ಆರಾಮದಿರಿ ಅಕ್ಕ? ಚಲೋ ಆತ್ ನೋಡ್ರಪ್ಪ, ನೀವು ಬಂದದ್ದು ಭಾಳ ಖುಷಿ ಆತ್ರಿ. ನಮ್ಮ ತಮ್ಮನ ಭಾಳ ಖುಷಿ ಆಗೈತ್ರಿ. ಯಾಕಂದ್ರೆ ಫೋನ್ನಾಗ ಮಾತಾಡ್ತಿದ್ರೆ ಹೋಗತ್ತಮ್ಮನ ಆಂಟಿ ಕಡೆ. ನೋಡ ಆಂಟಿ ಪಾಪ ಫೋನಾಗ ಮಾತಾಡ್ತಿದ್ರ. ಇವತ್ತು ನೋಡ ನಮ್ಮ ಭೇಟಿ ಆಗ್ಬೇಕಂತೇಳಿ ಪಾಪ ಮಳಿ ಇವತ್ತು ಅದ್ರ ಬೇರೆ ಮಳೆಯಾಗ ಬಂದಾರ. ಅಪ್ಪಿ ಆರಾಮದಿ? ಎಷ್ಟನೇ ಕ್ಲಾಸ್ ನೀನು? ಹೌದೇನ? ಈ ಸರ ಪಾಸ 4ನೇತ ಹೌದಿಲ್ಲ? ನಿನ್ನ ಹೆಸರೇನ? ನತಾಶಾ. ಚೆನ್ನಾಗೈತಲ್ಲ ನಿನ್ನ ಹೆಸರು. ನೋಡ್ರಿ, ನಮಗೆ ಇನ್ನೊಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ನತಾಶಾ ಫಸ್ಟ್ ರ್ಯಾಂಕ್ ಬಂದಾಳಂತ್ರಿ ಸ್ಕೂಲಿಗೆ. ಹೌದಿಲ್ಲ ನತಾಶಾ? ನೋಡ್ರಿ ಫಸ್ಟ್ ಬಂದಾಳಂತ್ರಿ. ಅದಕ್ಕೆ ಆಕಿ ತಮ್ಮನ ಸ್ವೀಟ್ ಕೊಡ್ಬೇಕ, ನಾ ಡ್ರೆಸ್ ಕೊಡ್ಬೇಕಂತೆ ಡ್ರೆಸ್ ತೊಗೊಂಡು ಸ್ವೀಟ್ ತೊಗೊಂಡು ಬಂದಾಳ್ರಿ ಆಕಿ ತಮ್ಮನ ನೋಡಕ. ಭಾಳ ಖುಷಿ ಆತ್ವ. ಆಮೇಲೆ ತೋರ್ಸಂತಡಿ ನಾವು ವಿಡಿಯೋದೊಳಗೆ. ಕುಡೀರಿ ಅಕ್ಕ, ಚಾ ಕುಡೀರಿ. ಇರ್ಲಿ ತಗೋರಿ. ನೀವು ಮೊದ್ಲ ನಮ್ಮ ಮನಿನ ರಾತ್ರಿ ಹಂಗ ಫೋನ್ ಹಚ್ಚಿನ ನಾ ಅಡ್ಗಿನ ಮಾಡ್ತಿದ್ದೆ ರೀ. ನಿಮಗೆ ಊಟ ಮಾಡ್ತಾ ಕಳಿಸ್ತಿದ್ದೆ ನಾ. ಇಲ್ಲೇ ಅದಿರಿ, ಮತ್ತೊಮ್ಮೆ ಬರ್ರಿ ಅಕ್ಕ ಯಾವಾಗಾದ್ರ. ಹ್ಞೂ ಹಂಗ ಮಾಡನ್ರಿ ಸರ್. ನಾವು ಅಲ್ಲಿ ಬಂದಿವಿ ಅಂದ್ರೆ ನಿಮಗೆ ಕಾಲ್ ಮಾಡ್ತೇವೆ ತಗೋರಿ. ನಮ್ಮ ಜೋಡಿ ನೀವು ಮಾರ್ಕೆಟ್ ಮಾಡೋಂತ್ರಿ. ಸಾನಿಯಾ, ನಿನಗೊಂದು ಡ್ರೆಸ್ ತೊಗೊಂಬಂದಾರ ನೋಡವ್ರು. ನಿನ್ನ ಡ್ರೆಸ್ ತೊಗೊಂಡು, ತಮ್ಮನ ಡ್ರೆಸ್ ತೊಗೊಂಡು, ಆಮೇಲೆ ಖಾರ ಪೇಡೆ ಎಲ್ಲ ತೊಗೊಂಡು ಬಂದು ತಮ್ಮನಾಗ ಮಾತಾಡ್ಸಿ ಹೋದ. ಚಂದ ಐತಲ್ಲ ಕಾರ್ಟನ್ ಅದು. ಮೆತ್ತಗತ್ತೆ. ಇದು ಓಡ್ನಿಯನ್ನ ಪ್ಯಾಂಟ್ ಏನ ಇದು? ಇದು ಒಳಗೆ ಟಾಪ್ ಐತನ? ಇಲ್ಲ ಐತೆ ನೋಡಿ, ಇದು ಹಿಂಗೈತನಲ್ಲ ಅದು ಎಲ್ಲ. ಹಾಂ, ಇಬ್ರ ನಿಂದ ರೆಡ್ ಐತಲ್ಲ, ಇಬ್ರು ಸೇಮ್. ನಿನಗ ಬೇಡ, ಈಗ ಬೇಡ. ಕರೆಕ್ಟ್ ಹಿಡಿಯೋದನ ಫಸ್ಟ್, ಅದನ್ನ ಹಿಡಿಸ್ಬೇಕು. ನೀನು ದೊಡ್ಡದು ಭಾಳ ಆಕತ್ತದ. ಚಂದ ಐತೆ ನೋಡ, ರೆಡ್ ಕಲರ್. ಆಕಿನ ಸೇಮ್ ಇಂಥದ ತೊಗೊಂಡಂತ, ಅದಕ್ಕೆ ನಿನಗೆ ಸೇಮ್ ಇಂಥದ ತೊಗೊಂಬಂದ ಆಕಿ. ಇನ್ನು ನೋಡ್ರಿಪ್ಪ, ನಮ್ಮ ಮನೆಗೆ ಬಂದಂಥ ಸಬ್ಸ್ಕ್ರೈಬರ್ ಹೋದ್ರೆ ಅವ್ರ ಮನೆಗೆ. ಅವ್ರ ಮನೆ ಇಲ್ಲೇ CBT ಒಳಗೆ ಐತಂತ್ರಿ. ಹಾಗಾಗಿ ಲಗುನ ಹೋದ್ರೆ ಅವ್ರು. ಮತ್ತೊಂದು ಸರಿ ಯಾವಾಗಾದ್ರೂ ಬರ್ದೆ ತಗೋರಿ ಅಂತಂದು ಹೇಳಿ. ಈಗ ಅವ್ರು ಹೋದ್ಮೇಲೆ ನಳ ಬಂದಿತ್ತು ರೀ. ಹಾಗಾಗಿ ಕಸ ಹೊಡ್ಕೊಂಡೆಲ್ಲ ಬಂಡೆ ಗಿಂಡೆ ತಿಕ್ಕೊಂಡು ಈಗ ಟಾಕಿ ಅವನ್ನೆಲ್ಲ ತಿಕ್ತೀನಿ ರೀ. ಕುಡಿಯೋವು ಇವನ್ನೆಲ್ಲ ಕುಡಿಯೋ ತಿಕ್ಕಿ ಇವಕ್ಕೊಂದಿಷ್ಟು ತುಂಬ್ತೀನಿ ರೀ. ಈಗ ಬ್ಯಾರಲ್ ತೊಳೆದು ಬ್ಯಾರಲ್ಗೆ ಹಚ್ತೀನಿ ರೀ. ಪೈಪ್ ತುಂಬಕ್ಕೆ ಬಂದೈತೆ ರೀ. ಈಗ ಇವನ್ನ ಟಾಕಿ ಮತ್ತು ಇವನ್ನೆಲ್ಲ ತೊಳೆದು ಹಚ್ತೀನಿ ರೀ ಈಗ ಕುಡಿಯೋಕೆ.
ಈಗ ನೋಡ್ರಿ ಫ್ರೆಂಡ್ಸ ನಾಳೆದೆಲ್ಲ ಕೆಲಸ ಮುಗೀತು ನೋಡ್ರಿಪ್ಪ. ಯಾಕಂದ್ರೆ ನಳ ಬಂತಪ್ಪ ಅಂತಂದು ಹೇಳಿದ್ರೆ ಕೆಲಸ ರೀ, ನಳ ಹೋಗೋ ಮಟನ ಕೆಲಸ ರೀ. ಈಗ ಟೈಮ್ 11 ಗಂಟೆ ಆದರೆ ನಳ ಹೋತ್ರಿ. ಮತ್ತು ಅವು ಎಲ್ಲ ಕುಡಿಯೋ ತುಂಬ್ಕೋಬೇಕು, ಎಲ್ಲ ಮುಗಿಸೋ ಮಟ್ಟ ಅಂದ್ರೆ ಟೈಮ್ ಆಗಿಬಿಡ್ತೈತೆ ರೀ. ಮತ್ತು ನಮಗೆ 8 ಗಂಟೆ ಮೇಲೆ ಬರ್ತಾವೆ ರೀ ನಳ ಜೋರು. ಅವಾಗ ನಾವು ಪೈಪ್ ಹಚ್ಚಿ ತುಂಬ್ಕೋಬೇಕು ರೀ. ಮತ್ತು ಅಲ್ಲಿ ಎಲ್ಲ ತುಂಬೋ ಮಟ್ಟ ಮತ್ತು ಅರ್ಬಿ ಗಿರ್ಬಿದ್ವು ಅಂದ್ರೆ ಅರ್ಬಿ ಹೋಗೋ ಮಟ್ಟ ಅಂದ್ರೆ ಅಷ್ಟು ಆಗೋಗ್ಬಿಡ್ತೈತೆ ರೀ ಟೈಮ್. ಈಗ ನೋಡ್ರಿ ನಳ ಹೋದು. ಮತ್ತು ಇವಾಗ ಊಟ ಮಾಡಿದೆ ರೀ. ಇದು ಸ್ವಲ್ಪ ಬಾಂಡೆನ ತೊಳೆದಿಟ್ಟೆ ರೀ ಈಗ. ಮತ್ತು ಈಗ ನೋಡ್ರಿ ಇಲ್ಲೆಲ್ಲ ತುಂಬಿಟ್ಟೀನಿ ರೀ. ಅದು ಒಂದು ಏನು ಬಿಡ್ಲಿಲ್ಲಂಗೆಲ್ಲ ತುಂಬಿಟ್ಟೀನಿ ರೀ. ಮತ್ತು ಇಲ್ಲಿ ತುಂಬಿಟ್ಟೀನಿ ರೀ ಇನ್ನು ಬ್ಯಾರಲ್ ಮೇಲೇನ ಚಮಚದೊಳಗೆ ನೀರು ಸಾರಿಲ್ರಿ, ಅದಕ್ಕೆ ಚಮಚದೊಳಗೆ ನೀರು ತುಂಬಿಟ್ಟೇನೆ ಅಷ್ಟೇ. ಅಷ್ಟೆಲ್ಲ ತುಂಬ್ತೀನಿ ಅಂತ ಹೇಳಿ ಇದ್ರ 8 ಗಂಟೆ ಎಷ್ಟು ನಾನು ನೋಡ್ರಿ 8 ಗಂಟೆ 8 ದಿನ ಮಟನ ಸಾಲ್ತಾವ. ನೋಡ್ತಿಲ್ಲ ಅಂದ್ರೆ ನೀರ್ ಅನಿಸ್ತೈತಿ. ಇಲ್ಲಂತ್ರ ಬಿಡಪ್ಪ ಬೇರೆ ಕಡೆ ಹೋಗಿ ತಗೊಂಡ್ಬರ್ತೀಪ್ಪ ಅಂತಂದು ಹೇಳಿದ್ರೆ ಇಲ್ಲಿ ಬೋರೂನು ಇಲ್ಲ ಏನಿಲ್ಲ ರೀಪ. ಈ ನಳ ಬಂದಾಗನ ಪ್ರತಿ ಒಂದನು ಬಾಟಲ್ ನಿಂತ್ರ ಹಿಡಿದು ನಾನು ಇದೇನು ಗಿಂಡಿವರ್ಗನು ತುಂಬಿಡ್ತೀನಿ ರೀ, ಅಂದ್ರೆ ಸಾಲ್ತಾವ ನೀರು. ಇವ ನೋಡ್ರಿಪ್ಪ ನಾವು ಎದ್ದು ಕಸ ಎಲ್ಲ ಹೊಡ್ಕೊಂಡು ಈಗ ಗ್ಯಾಸ್ ಕಟ್ಟೆಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬರ್ತೀವಿ ನೋಡ್ರಿ. ನಿನ್ನ ರಾತ್ರಿ ನಳ ಬಂದಿತ್ತಲ್ರಿ, ಇದನ್ನೆಲ್ಲ ಸೋಪಿನ ಪುಡಿ ಹಾಕಿ ಮಸ್ತಾಗಿ ಕ್ಲೀನಾಗಿ ತೊಳೆದಿದ್ದೀರಿ. ಈಗ ಇದನ್ನು ಬೆಳಗ್ಗೆದ್ದು ಹಂಗೆ ಚಲೋ ಮಾಡಬಾರ್ದ್ರಿ, ಹಂಗೆ ಸ್ವಲ್ಪ ನೀರು ಚುಮ್ಕೊಂಡು ಇದನ್ನು ಒರೆಸ್ಕೊಂಡು ಚಾಲು ಮಾಡ್ಬೇಕ್ರಿ ಗ್ಯಾಸ್. ಹಂಗಾಗಿ ಒರೆಸ್ಕೊಳಂತೆ ನೋಡ್ರಿ. ಈಗ ನೋಡ್ರಿ ಒಂದು ಸೈಡ ಹಾಲು ಬಿಸಿ ಇಟ್ಟೇನಿ ರೀ, ಒಂದು ಸೈಡ್ ಚಾ ಇಟ್ಟೇನಿ ರೀ. ಈಗ ಇವೆರಡು ಆದಮೇಲೆ ಮುಖ ತೊಗೊಳನ್ರಿ, ಮುಖ ತೊಗೊಂಡು ಚಾ ಕುಡಿಯನ್ರಿ. ಈಗ ನೋಡ್ರಿ ನಾನು ಇಲ್ಲಿ 4 ಟಮಾಟೆ ಹಣ್ಣು ತೊಗೊಂಡೇನಿ ರೀ. ಈಗ ಇವನ್ನ ಮಿಕ್ಸಿಗೆ ಹಾಕ್ಕೊತೀನಿ ರೀ. ಅಂದ್ರೆ ಇದ್ರೊಳಗೆ ಸ್ವಲ್ಪ ಹಸಿ ಅಲ್ಲ ಮತ್ತು ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡ್ಕೊತೀನಿ ರೀ. ಇಲ್ಲಿ ವಟಾಣಿನ ನಿನ್ನ ರಾತ್ರಿನ ನೆನೆ ಹಾಕಿದ್ದೆ ರೀ ನಾನು. ನಿಮ್ಮ ಕಡೆ ಹಸಿ ವಟಾಣಿ ಇದ್ರೆ ಅವನು ತೊಗೊಬೋದ್ರಿ. ಇವನು ಒಣ ವಟಾಣಿನ ರಾತ್ರಿ ನೆನೆ ಹಾಕಿದ್ದೆ ರೀ, ನೆಂದು ಬಿಟ್ಟವು. ಆಮೇಲೆ ಬೀನ್ಸ್ ಹೆಚ್ಚು ಹಾಕ್ಕೊಂಡೀನಿ ರೀ. ನಿಮ್ಮ ಕಡೆ ಇದ್ರೆ ಆಲೂಗಡ್ಡೆ ಅದನ್ನು ಹಾಕೋಬೋದ್ರಿ. ಈಗ ನನ್ನ ಕಡೆಗಿಲ್ರಿ, ನಾನು ಎಷ್ಟು ಅದ ನೋಡ್ರಿ ತರಕಾರಿ ಅಷ್ಟರೊಳಗೆ ಮಾಡಿ ತೋರ್ಸಾಕತ್ತೀನಿ ರೀ. ಯಾಕಂದ್ರೆ ಮನೇಲಿಂತ್ರ ಪಾಪ ಒಬ್ರು ಕಮೆಂಟ್ ಮಾಡಾಕತ್ತಿದ್ರು ನಮಗೆ, ವೆಜಿಟೇಬಲ್ ಬಿರಿಯಾನಿ ಮಾಡಿ ತೋರಿಸ್ರಿ ಅಂಥೇಳಿ. ಸೊ ಹಂಗಾಗಿ ತೋರ್ಸಾಕತ್ತೀನಿ ರೀ ನಾನು. ಇಲ್ಲಿ ನೋಡ್ರಿ ನಾನೀಗ ಮಿಕ್ಸಿ ಜಾರಿಗೆ 4 ಟಮಾಟೆ ಹಣ್ಣು ಹಾಕ್ಕೊಂಡೇನಿ ರೀ. ಆಮೇಲೆ ಒಂದು 3 ಬೆಳ್ಳುಳ್ಳಿನ ಸುಲ್ದು ಹಾಕ್ಕೊಂಡೇನಿ ರೀ. ಒಂದು ಸ್ವಲ್ಪ ಅಲ್ಲ ಹಾಕ್ಕೊಂಡೇನಿ ರೀ. ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ರೀ. ಖಾರ ಅದಾವ್ರಿ ಅವು. ನೀವು ಖಾರ ಎಷ್ಟು ತಿಂತಿರೋಡ್ರಿ ಅಷ್ಟ್ರ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದ್ರಿ. ಅಂದ್ರೆ ಸ್ವಲ್ಪ ಹಾಕೋಬೇಕ್ರಿ, ಯಾಕಂದ್ರೆ ಆಮೇಲೆ ಸ್ವಲ್ಪ ಒಣ ಖಾರನೂ ಹಾಕೋದಿರ್ತೈತೆ ರೀ. ಹಾಗಾಗಿ ಸ್ವಲ್ಪ ಹಾಕೋಬೇಕು ಹಸಿಮೆಣ್ಸಿನ್ಕಾಯಿನ. ಈಗ ಇವನಿಷ್ಟ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ನಾನು. ಕೊತ್ತಂಬರಿ ಇತ್ತಂದ್ರೆ ಕೊತ್ತಂಬರಿ ಹಾಕೋಬೋದು, ಇಲ್ಲಾಂದ್ರೆ ಆಮೇಲೆ ನಾವು ಧನಿಯಾ ಪೌಡ್ರ್ ಹಾಕ್ತೀವಲ್ಲ ರೀ, ನಡಿತೈತೆ ರೀ. ಇದ್ರೆ ಹಾಕೋಬೋದ್ರಿ. ಈಗ ಇದಿಷ್ಟೇ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ ರೀ ನಾನು. ಈಗ ನೋಡ್ರಿ ನಾನು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೊಂಡೆ ರೀ ನಾನು. ಆಮೇಲೆ ಇಲ್ಲಿ ಸ್ವಲ್ಪ ಒಣದ ಮಸಾಲೆ ತೊಗೊಂಡೇನಿ ರೀ. ಅಂದ್ರೆ ಒಂದು 3 ಏಲಕ್ಕಿ ಲವಂಗ ತೊಗೊಂಡೇನಿ ರೀ. ಆಮೇಲೆ ಒಂದು 2 ಏಲಕ್ಕಿ ರೀ, ಚಕ್ಕಿ, ಆಮೇಲೆ ಪಲಾವ್ ಎಲೆ ತೊಗೊಂಡೇನಿ ರೀ. ಇಲ್ಲೇ ಒಂದು 4 ಉಳ್ಳಾಗಡ್ಡಿ ಕಟ್ ಮಾಡಿಟ್ಟೇನಿ ರೀ. ಈಗ ನಾನು ಜಲ್ದಿ ಆಗೋವಂಗೆ ಮಾಡಿ ತೋರಿಸ್ತೇನೆ ರೀ. ಅಂದ್ರೆ ಕುಕ್ಕರ್ ಒಳಗೆ ನಾವು ಮಾಡಿ ತೋರಿಸ್ತೇನೆ ರೀ. ನೀವು ಬೇಕಂದ್ರೆ ಕುಕ್ಕರ್ ಸಣ್ಣದೈತಿ ನಮಗೆ ಭಾಳ ಬೇಕು ಪಲಾವ್ ಅಂದ್ರೆ ಡಬ್ರಿ ಒಳಗೂ ಇದೇ ರೀತಿ ಮಾಡ್ಕೋಬೋದು ರೀ. ಅದಕ್ಕೆ ಏನಪ್ಪ ಅಂತ ಹೇಳಿದ್ರೆ ನೀರು ಕರೆಕ್ಟಾಗಿ ಹಾಕಿಬಿಟ್ನೆ ಅಂದ್ರೆ ಡಬ್ರಿ ಒಳಗೆ ಚಲೋ ಆಕತ್ತೆ, ಕುಕ್ಕರ್ ಒಳಗೂ ಚಲೋ ಆಗ್ತೈತೆ ರೀ. ಈಗ ನಾನು ಇದನ್ನು ಕುಕ್ಕರ್ ಒಳಗೆ ಮಾಡಿ ತೋರ್ಸಾಕತ್ತೀನಿ ರೀ. ಬರೀ ಅರ್ಧ ಕಿಲೋ ಅಕ್ಕಿದು ತೋರ್ಸಾಕತ್ತೀನಿ ರೀ ನಾನು. ನೀವು ಸ್ವಲ್ಪ ಇದಕ್ಕಿನ್ನ 1 kg ಹಂಗೆ ಮಾಡ್ಕೊಳ್ಳೋದಿತ್ತಂದ್ರೆ ಇದಕ್ಕಿನ್ನ ಸ್ವಲ್ಪ ಮಸಾಲೆ ಎಲ್ಲ ಹೆಚ್ಚಿಗೆ ತೊಗೊಂಡು ಮಾಡ್ಬೋದು ಇಷ್ಟ ರೀ. ಈಗ ನೋಡ್ರಿ ನಾನು ಕುಕ್ಕರ್ ಕಾಯಕ್ಕಿಟ್ಟೀನಿ ರೀ. ಕುಕ್ಕರ್ ಕಾಯಕ್ಕಿಟ್ಟೀನಿ ರೀ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ರೀ. ತುಪ್ಪ ಹಾಕೊಂಡ್ರೆ ಟೇಸ್ಟ್ ಮಸ್ತ್ ಆಕತ್ತೆ ರೀ. ಹಾಗಾಗಿ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಆಮೇಲೆ ಸ್ವಲ್ಪ ಎಣ್ಣೆನೂ ಹಾಕೊಳ್ಳೋಣ ರೀ. ಇದ್ರ ಜೋಡಿನ ತುಪ್ಪ ಫ್ಲೇವರಿಗೋಸ್ಕರ ಅಷ್ಟೇ ರೀ, ಮಸ್ತ್ ಬರ್ತೈತೆ ರೀ ಫ್ಲೇವರ. ಒಂದು 2ರಿಂದ 3 ಪೂಚು ಎಣ್ಣೆ ಹಾಕೊಳ್ಳೋಣ ರೀ. ಒಳ್ಳೆ ಎಣ್ಣೆ ನೀವು ಯಾವ್ದು ಬೇಕಾದ್ರೆ ಹಾಕೋಬೋದು ರೀ. ಈಗ ನೋಡಿರಿ 2 ಪೂಚು ಎಣ್ಣೆ ಹಾಕಿದ್ನಲ್ರಿ. ಇದು ಸ್ವಲ್ಪ ಕಾಯಿಲ್ರಿ. ಇವ ನೋಡ್ರಿ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಕಾಲತ್ರಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ರೀ. ಜೀರಿಗೆ ಹಾಕ್ಕೊಂಡೆ ರೀ. ನೆಕ್ಸ್ಟ್ ಇಲ್ಲಿ ಎಲ್ಲ ಒಣ ಮಸಾಲೆ ತೊಗೊಂಡಿನಲ್ರಿ, ಇವನ್ನ ಹಾಕ್ಕೊಳ್ಳೋಣ ರೀ ಅದರೊಳಗೆ. ಇವ ನೋಡ್ರಿ ಅವು ಎಣ್ಣೆ ಒಳಗೆಲ್ಲ ಚಲೋತ್ನಾಗ ಈಗ ಕುದಿಯಾಕತ್ತೇವ್ರಿ. ಆಮೇಲೆ ಈಗ ಇದಕ್ಕೆ ಉಳ್ಳಾಗಡ್ಡಿನ ಹಾಕೊಳ್ಳೋಣ ರೀ. ಫಸ್ಟ್ ಉಳ್ಳಾಗಡ್ಡಿ ಹೆಚ್ಚಿಕ್ಕಿದ್ನಲ್ರಿ ಅಷ್ಟು ಹಾಕೊಂಡ್ಬಿಡೋಣ ರೀ. ಉಳ್ಳಾಗಡ್ಡೆನ ಚಲೋತ್ನಾಗ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡೋಣ ರೀ.
ಅಂದ್ರೆ ಸ್ವಲ್ಪ ಕೆಂಪಾಗೋರ್ಗೆ ಫ್ರೈ ಮಾಡಂದ್ರೆ. ಅವು ಹಸಿ ವಾಸನೆ ಇತ್ತಂದ್ರೆ ಚಲೋ ಆಗೋದಿಲ್ಲ ಅವು ಇದ್ರೊಳಗೆ. ಹೀಗಾಗಿ ಅವನ್ನ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಹೊತ್ತು ಈ ಥರ ಹೊತ್ತಿಸ್ಬಾರ್ದ್ರಿ, ಸ್ವಲ್ಪ ಕೆಂಪಾಗಲಿ ಅಷ್ಟೇ ರೀ. ನೋಡ್ರಿ ಉಳ್ಳಾಗಡ್ಡಿ ಕೆಂಪು ಹಾಕತ್ತಿದ್ದಲ್ರಿ, ಈಗ ಇವನ್ನ ವಟಾಣಿ ಮತ್ತು ಬೀನ್ಸ್ ಹಾಕೊಂಡ್ಬರಂದ್ರಿ. ಈಗ ನೋಡ್ರಿ ವಟಾಣಿ ಮತ್ತು ಬೀನ್ಸ್ ಹಾಕಿದ್ದೀರಿ, ಅದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಎಣ್ಣೆ ಒಳಗೆ. ಈಗ ಇದೇನು ಮಸಾಲೆ ರುಬ್ಬಿಟ್ಟಿದ್ವಲ್ರಿ ಅದನ್ನು ಹಾಕೊಂಡ್ರಿ ಇದಕ್ಕೆ. ಇವಾಗ ಇದನ್ನು ಚಲೋ ಹೊತ್ತಿನಾಗ ತಯಾರಿಬಿಡ್ರಿ, ಯಾಕಂದ್ರೆ ಅದು ಹಸಿ ವಾಸನೆ ಇರುತ್ತಲ್ರಿ, ಅದು ಹಸಿ ವಾಸನೆ ಸ್ವಲ್ಪ ಹೋಗ್ಬೇಕ್ರಿ. ಈ ಥರ ತಯಾರ್ಕೊಂಡು ಒಂದು 5-10 ನಿಮಿಷ ಬಿಟ್ಬಿಡೋದು. ಈಗ ನೋಡ್ರಿ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಚಲೋ ಹೊತ್ತಿನಾಗ ಕುದೀತ್ರಿ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ್ರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ರೀ. ಆಮೇಲೆ 1 ಟೀ ಸ್ಪೂನಷ್ಟು ಇದು ಬಿರಿಯಾನಿ ಮಸಾಲ ರೀ. ಇದು ಅವು ಪ್ಯಾಕೆಟು ಸಿಗ್ತಾವ್ರಿ, ಅವನ್ನ ತೊಗೊಂಡ್ಬರ್ಬೋದ್ರಿ ನೀವು. ಆಮೇಲೆ ಇಲ್ಲಿ ಧನಿಯಾ ಪೌಡ್ರಿ, ಅದು 1 ಟೀ ಸ್ಪೂನು. ಸ್ವಲ್ಪ ಒಣ ಖಾರದ ಪುಡಿ ಹಾಕೊಳ್ಳಿ, ಇಷ್ಟು ಒಣ ಖಾರ ರೀ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ನೋಡಿರಿ, ಇಷ್ಟು ಉಪ್ಪು ಹಾಕೊಳಕತ್ತಿಲ್ಲ ನಾನು. ನೋಡಿರಿ ಅದಕ್ಕೆ ಇನ್ನೊಂದು ಸ್ವಲ್ಪ ಏನು ಹಾಕೊಂಡ್ಪ ಅಂತ ಹೇಳಿದ್ರೆ ಕಸ್ತೂರಿ ಮೆಂತಿ ರೀ. ಇದು ಸ್ವಲ್ಪ ಕಸ್ತೂರಿ ಮೆಂತಿ ಹಾಕೊಂಡ್ರಿ. ಆಮೇಲೆ ಇದನ್ನೇ ಎಲ್ಲ ಚಲೋ ತಿಂಡಿಯೊಳಗೆ ಮಿಕ್ಸ್ ಮಾಡಿದ್ರಿ. ನಾವು ಹಾಕೊಂಡಿರೋಂಥ ಅಷ್ಟು ಮಸಾಲೆನ ಈ ಥರ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ ಅಕ್ಕಿ ಹಾಕ್ಕೊಬೋದ್ರಿ. ಅಕ್ಕಿ ಹಾಕಿ ನೀರು ಹಾಕಿ ಕುಕ್ಕರ್ ಡಕ್ಕನ್ ಹಾಕಿ ಒಂದು ಸಿಟಿ ಹೊಡಿಸಿದೀಪ ಅಂದ್ರೆ ವೆಜಿಟೇಬಲ್ ಬಿರಿಯಾನಿ ರೆಡಿ ಆಗ್ತದೆ ನೋಡಿರಿ. ಈಗ ನೋಡ್ರಿ ನಾನು ಅಕ್ಕಿ ತೊಳೆದು ಇದ್ರೊಳಗೆ ಹಾಕಿ ಎಲ್ಲ ಕೈಯಾಡಿದ್ದಾರೆ, ಮಸಾಲೆ ಮತ್ತು ಅಕ್ಕಿ ಎಲ್ಲ ಕೂಡಿ. ಈಗ ಇದಕ್ಕೆ ನೀರು ಎಷ್ಟು ಬೇಕು ನೋಡ್ರಿ, ನೀರು ಅಷ್ಟು ಹಾಕಿ ಕುಕ್ಕರ್ ಡಕ್ಕನ್ ಹಾಕಿ ಒಂದು ಸಿಟಿ ಮಾಡಕ್ಕೆ ಇಟ್ಬಿಡೋಣ್ರಿ. ಮಮ್ಮಿ ರೆಡಿ ಆತ ಏನೋ ಮಾಡಾಕತ್ತಿದ್ದಲ್ಲ ಬೆಳಗಿಂತ. ಇದು ವೆಜಿಟೇಬಲ್ ಬಿರಿಯಾನಿ ಒಬ್ರು ಕಮೆಂಟ್ ಮಾಡಿದ್ರ, ಮೊನ್ನೆಗಂತ್ರ ಪಾಕ್ ಮಾಡಾಕತ್ತಿದ್ರು ಅವ್ರ ವೆಜಿಟೇಬಲ್ ಬಿರಿಯಾನಿ ಮಾಡೋದು ತೋರಿಸ್ರಿ ಅಂತ ಹೇಳಿ. ಹಂಗಾಗಿ ನಾನು ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡೀನಿ. ನೋಡ್ರಿ ಬಿರಿಯಾನಿ ಅಂತ ರೆಡಿ ಆತ್ರಿ ಫ್ರೆಂಡ್ಸ. ಮಸ್ತ್ ಆಗೈತೆ ನೋಡ್ರಿ. ನೋಡ್ರಿ ಮಸ್ತ್ ಆಗೈತಿಲ್ಲ? ನೋಡ್ರಿ ಭಾಳ ಮಸ್ತ್ ಆಗೈತ್ರಿ. ಮತ್ತು ಇದ್ರ ಜೋಡಿ ಇಲ್ಲಿ ಮೊಸರು ಚಟ್ನಿನೂ ಮಾಡೀನಿ. ಹೌದೇನ್ರಿ? ಮೊಸರು ಚಟ್ನಿ ಮತ್ತು ವೆಜಿಟೇಬಲ್ ಬಿರಿಯಾನಿ ಮಸ್ತ್ ಹಂಗೆ ಮಾಡಿದ್ವಿ ನೋಡ್ರಿ. ಈಗ ನಾವು ಇದೇನಿದೆ ವೆಜಿಟೇಬಲ್ ಪಲಾವ್. ಪಲಾವ್ ಅದ, ಬಿರಿಯಾನಿ. ಬಿರಿಯಾನಿ ಅದ. ಬಿರಿಯಾನಿ ಮಮ್ಮಿ ನಾ ಒಂದ್ಸತಿ ಟೇಸ್ಟ್ ಮಾಡಿ. ಟೇಸ್ಟ್ ಮಾಡ್ತೀವಿ ಒಂದ್ಸರಿ, ಯಾಕೆ 2 ಸರಿ ಟೇಸ್ಟ್ ಮಾಡ. ಟೇಸ್ಟ್ ಮಾಡ ಹಾಕೊಡ್ಲಿ. ಮಮ್ಮಿ ತಿನ್ನಾಕ ಹಂಗ ವಾಸನೆ ಬರತೈತಿ. ತಿನ್ನೋ ಮಟ ಅಂದ್ರೆ ಹೆಂಗಾಕೈತಿ ಮಮ್ಮಿ? ಮಸ್ತ್ ಆಕತಿ. ಸಾಕನಿಷ್ಟ ಚಟ್ನಿ ಹಾಕ ಮಮ್ಮಿ. ಆಹಾ ಗಮ್ಮಂಗ ವಾಸನೆ ಗಮ್ಮನ ಆಗತ್ತಲ್ಲ. ಮಮ್ಮಿ ಅದಿನ್ನೂ ಸಿಟಿ ಆಗೈತಿಲ್ಲ? ಆಗೈತಿ ಸಿಟಿ, ಒಂದು ಸಿಟಿ ಆತಲ್ಲ. ಸಿಟಿ ಒಳಗಂದ್ರೆ ರೆಡಿ ಆಗ್ಬಿಡ್ತೈತಿ ವೆಜಿಟೇಬಲ್ ಏನು ನೆನಪಾಗೋಯ್ತು ನೋಡಿ. ಬಿರಿಯಾನಿ, ವೆಜಿಟೇಬಲ್ ಬಿರಿಯಾನಿ. ಓ ಓ ಓ ಓ ಮಮ್ಮಿ ಇನ್ನೂ ಸ್ವಲ್ಪ ಮಮ್ಮಿ ಇನ್ನೂ ಸ್ವಲ್ಪ. ಈಗ ನೋಡ್ರಿ ಬಿರಿಯಾನಿ ಅಂತ ರೆಡಿ ಆತ್ರಿ. ನಮ್ಮ ತಮ್ಮನ ಊಟ ಮಾಡಕತ್ತಾಳ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗೈತಂತ್ರಿ. ನಮಗೆ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ, ಅವ್ರ ಮಕ್ಕಳದ್ದು ಇವತ್ತು ಬರ್ತಡೇ ಐತಂತ್ರಿ. ಅವರಿಬ್ಬರು ಟ್ವಿನ್ಸ್ ರೀ, ಅಂದ್ರೆ ಒಂದು ಗಂಡು ಒಂದು ಹೆಣ್ಣು ರೀ. ಅವ್ರದ್ದು ಹೆಸರು ಸಹನಾ ಮತ್ತು ಸಾರ್ಥಕ್ ಅಂಥೇಳಿ ಇವತ್ತು ಅವ್ರದ್ದು ಬರ್ತಡೇ ಐತ್ರಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಸಹನಾ ಸಾರ್ಥಕ್. ನೀವು ಯಾವಾಗಲೂ ನಗನಗತ್ತ ಖುಷಿಲಿಂತ್ರ ಇರಲಿ ಅಂಥೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವಿ ನೋಡ್ರಿ.